ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇಧಕ್ಕೆ ಭಾರತ ಇಲ್ಲಿ ತನಕ ಕೊಟ್ಟಿರುವುದು ರಾಜತಾಂತ್ರಿಕ ಪ್ರತ್ಯುತ್ತರ ಮಾತ್ರ. ರಾಜತಾಂತ್ರಿಕ ಪ್ರತ್ಯುತ್ತರ ಮಾತ್ರ. ಈಗ ಪಾಕಿಸ್ತಾನದ ಕಡೆಯಿಂದಲೂ ಅದಕ್ಕೆ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನು ರದ್ದುಪಡಿಸಿದೆ. ಬಾಂಗ್ಲಾ ಪ್ರತ್ಯೇಕಗೊಳಿಸಿದ ನಂತರ, ಬಾಂಗ್ಲಾದೇಶ ಪ್ರತ್ಯೇಕ ರಾಷ್ಟ್ರವಾದ ನಂತರ ಭಾರತಕ್ಕೂ ಪಾಕಿಸ್ತಾನಕ್ಕೂ ನಡೆದಿದ್ದ ಒಪ್ಪಂದ, ಇಂದಿರಾ ಗಾಂಧಿ ಜುಲ್ಫಿಕರ್ ಅಲಿ ಭುಟ್ಟೋ ಮಧ್ಯೆ ನಡೆದಿದ್ದ ಒಪ್ಪಂದ, ರಾಜತಾಂತ್ರಿಕ ಸಿಬ್ಬಂದಿಯನ್ನು ವಾಪಸ್ ಕರೆಸಿಕೊಳ್ತಾರಂತೆ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ಭಾರತ ರದ್ದುಪಡಿಸಿತು. ಈಗ ಪಾಕಿಸ್ತಾನ ಶಿಮ್ಲಾ ಒಪ್ಪಂದ ರದ್ದು ಮಾಡ್ತಾ ಇದೆ. ಲೈನ್ ಆಫ್ ಕಂಟ್ರೋಲ್ LOC ಗೌರವಿಸುವಂತೆ ಮಾಡಿಕೊಳ್ಳಲಾಗಿದ್ದ ಒಪ್ಪಂದ. ಒಬ್ಬರ ಗಡಿಯನ್ನು ಒಬ್ಬರು ಗೌರವಿಸಬೇಕು ಅಂತ. ಹಾಗೆ ನೋಡಿದ್ರೆ ಕಾರ್ಗಿಲ್ ನಲ್ಲಿ ಈ ಒಪ್ಪಂದ ಮುರಿದು ಬಿದ್ದಿತ್ತು ಅಂತ ಅರ್ಥ. ನೆನ್ನೆ ಭದ್ರತಾ ಸಮಿತಿಯ ಸಭೆಯ ನಂತರ 5 ನಿರ್ಧಾರಗಳನ್ನು ಭಾರತ ಘೋಷಿಸಿತು. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು. ಪಾಕಿಸ್ತಾನಿಯರಿಗೆ ಇನ್ನು ಮುಂದೆ ಭಾರತದ ವೀಸಾ ಇಲ್ಲ. ಈಗಾಗಲೇ ವೀಸಾ ಪಡೆದು ಭಾರತದಲ್ಲಿರುವ ಪಾಕಿಸ್ತಾನಿಯರು 48 ಗಂಟೆಗಳಲ್ಲಿ ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು. ರಾಜತಾಂತ್ರಿಕ ಸಿಬ್ಬಂದಿಯನ್ನು ಕಡಿತ ಮಾಡುವ ನಿರ್ಧಾರ. ಇದರ ನಂತರ ಪಾಕಿಸ್ತಾನದಲ್ಲಿ ಸಭೆಗಳ ಮೇಲೆ ಸಭೆಗಳಾಗಿದ್ದಾವೆ. ಈಗ ಪಾಕಿಸ್ತಾನ ನಿರ್ಧಾರ ಪ್ರಕಟಿಸಿದೆ, ವಾಘಾ ಬಾರ್ಡರ್ ಬಂದ್ ಮಾಡ್ತಾರಂತೆ. ಭಾರತ ಪಾಕಿಸ್ತಾನಗಳ ಮಧ್ಯೆ ಈಗ ರಾಜತಾಂತ್ರಿಕ ಸಮರ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.